ನಾವು ಶ್ರೀ ಭಾರತೀಯ ವಿದ್ಯಾಪೀಠ ಬದಿಯಡ್ಕ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಗದ್ದೆ ಕೆಲಸ ಯಾಕೆಂತ ಹೇಳಿದರೆ ಗದ್ದೆಯ ಬಗ್ಗೆ ಅವರಿಗೊಂದು ತಿಳುವಳಿಕೆಯನ್ನು ಕೊಡುವಂಥದ್ದು. ಮೊದಲಿನ ಆ ಕಾಲದಲ್ಲಿ ಸ್ವಲ್ಪ ವರ್ಷಗಳ ಮೊದಲು ನಾವೆಲ್ಲ ಕಂಡಿದ್ದೇವೆ, ಗದ್ದೆ ಎಲ್ಲರೂ ಗದ್ದೆಗಳಿತಾ ಇದ್ದರು. ಆದರೆ ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ತಲೆಮಾರಿನಲ್ಲಿ ಇದರ ಬಗ್ಗೆ ಕೇಳಿದರೆ ಅನ್ನ ಅಂದರೆ ಅಕ್ಕಿಯಲ್ಲಿಂದ ಬರ್ತಂತ ಕೇಳಿದರೆ ಕೆಲವರು ಸೂಪರ್ ಮಾರ್ಕೆಟ್ ಬರ್ತಾರೆ, ಆ ಒಂದು ರೀತಿಯಲ್ಲಿ ಉತ್ತರ ಸಿಗ್ತಾ ಇದೆ. ಸೊ ಅವರಿಗೆ ಈ ಒಂದು ಅಕ್ಕಿ ನಾವು ತಿನ್ನುವಂತಹ ಅನ್ನ ಅದರ ಹಿಂದೆ ಎಷ್ಟು ಕಷ್ಟ ಇದೆ ಎನ್ನುವುದರ ಬಗ್ಗೆ ಒಂದು ತಿಳುವಳಿಕೆ ಮೂಡಿಸಲು ಖಂಡಿತವಾಗಿಯೂ ಅವರನ್ನೆಲ್ಲ ನಾವು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇವೆ. ಇವತ್ತಿನ ದಿವಸ ಅವರೆಲ್ಲರೂ ಈ ಒಂದು ಕೆಲಸದಲ್ಲಿ, ಗೊಬ್ಬರವನ್ನು ಹಾಕುವಂಥ ಕೆಲಸದಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಅದೇ ಪ್ರತಿಯೊಬ್ಬರ ಮುಖದಲ್ಲೂ ಸಹ ನೀವು ಕಾಣ್ಬೋದು ಆ ಒಂದು ಉತ್ಸುಕತೆ, ಆ ಒಂದು ಸಂತೋಷ. ಖಂಡಿತವಾಗಿಯೂ ಇಂದಿನ ಈ ತಲೆಮಾರು ಖಂಡಿತವಾಗಿ ನಮಗೆ ಮುಂದಕ್ಕೆ ಯಾವ ರೀತಿಯಲ್ಲಿ ಯಾಕಂದರೆ ಅಕ್ಕಿ ಅನ್ನುವಂಥದ್ದು, ಅನ್ನ ಅನ್ನುವಂಥದ್ದು ತುಂಬ ಪ್ರಾಧಾನ್ಯತೆಯನ್ನು ಹೊಂದಿರುವಂಥದ್ದು. ಸೊ ಅವರಿಗೊಂದು ತಿಳುವಳಿಕೆ ಮೂಡಿಸುವ ಉದ್ದೇಶ ನಾವು ಕರ್ಕೊಂಡು ಬಂದಿದ್ದೇವೆ. ಅವರೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
ಕೆಲಸ ಅಂತ ಹೇಳು. ಇಲ್ಲಿ ಇವತ್ತು ಗೊಬ್ಬರ ಹಾಕಲಿಕ್ಕೆ ನಾವು ಬಂದಿದ್ದೇವೆ. ಎಂತ ಚಟುವಟಿಕೆ ಅಂತ ಹೇಳಿ? ಗದ್ದೆ ಬೇಸಾಯಕ್ಕೆ ಗೊಬ್ಬರ ಹಾಕಲಿಕ್ಕೆ ಬಂದಿದ್ದೇವೆ. ವಿದ್ಯಾಪೀಠದ ವಿದ್ಯಾರ್ಥಿಗಳ ಜೊತೆಗೂಡಿ ಅಧ್ಯಾಪಕರು ಎಲ್ಲರೂ ಸೇರಿ ಸಮಿತಿ ಸದಸ್ಯರು ಕೂಡ ಕಾನತ್ತಿಲ ಹೇಳುವ ಬದಿಯಡ್ಕರಿಂದ ನೀರ್ಚಾಲಿಗೆ ಹೋಗುವ ಮಾರ್ಗದ ಬದಿಯಲ್ಲಿ ಆಗ್ತದೆ ಒಂದು ಗದ್ದೆ. ಮಾಲಿಂಗ ಭಟ್ರು ಅಂತೇಳಿ ದಿವಂಗತ ಮಾಲಿಂಗ ಭಟ್ರು ಕಾನತ್ತಿಲ ದೊಡ್ಡ ವಿದ್ವಾಂಸರವರು, ಅವರ ಜಾಗ ಇದು ಗದ್ದೆ. ಒಂದು ಗದ್ದೆ ಬೇಸಾಯದ ಪರಿಚಯ ಒಂದು ಮಕ್ಕಳಿಗೆ ಮಾಡುವ ಅಂತೇಳಿ ಆಯಿತು. ಈಗ ಡಾಕ್ಟರ್ ವೈ ವಿ ಕೃಷ್ಣಮೂರ್ತಿಯವರು ಇವರ ನೇತೃತ್ವವನ್ನು ತಗೊಂಡು ಹಾಗೆ ಎಲ್ಲ ಕ್ಲಾಸಿನ ವಿದ್ಯಾರ್ಥಿಗಳು ಸಹ ತುಂಬ ಸಂತೋಷದಿಂದ ಗದ್ದೆಯ ಅನುಭವವನ್ನು ಪಡೆಯುವುದು. ಗದ್ದೆಯ ಮಣ್ಣು, ಅದಕ್ಕೆ ಗೊಬ್ಬರವನ್ನು ಉಣಬಿಡಿಸಿ ಅದರ ವಿಧಾನ ಗುಂಪಾಗಿ ಆಗುವಾಗ ಸುಸ್ತು ಮಕ್ಕಳಿಗೆ ಗೊತ್ತಾಗ್ತದೆ, ಗೊತ್ತಿಲ್ಲದ ಹಾಗೆ ಅನುಭವ ಹೇಗೆ ಆಗ್ತದೆ. ಹಾಗಾಗಿ ಇದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಕರಿತೇವೆ ನಾವು. ಪಠ್ಯದಲ್ಲಿ ಇರುವಂತಹ ಗದ್ದೆ ಬೇಸಾಯ ಕೃಷಿಯ ಬಗ್ಗೆ ಒಂದು ಸಣ್ಣ ತುಣುಕು ಮಕ್ಕಳಿಗೆ ಈ ಹೊತ್ತು ನಾವು ಕೊಟ್ಟಿದ್ದೇವೆ ಹೊಡೆದು ನಮಗೆ ಒಂದು ಸಂತೋಷ.